ವೆಲ್ಕಮ್ ಟು ದ ಡೇ 3 ಆಫ್ ಅವರ್ ವೃಂದಾವನ್ ಟ್ರಿಪ್. ಸೊ ಇವತ್ತು ನಮ್ಮ ಅಲಾರಾಮ್ 7 ಗಂಟೆಗೆ ಇದ್ದಿದೆ. ಅಬ್ಬಾ ಸದ್ಯ 5 ಗಂಟೆಗೆ ಎದ್ದೊಳ್ಳಿಲ್ವ ಅಂತ ಒಂಥರ ಸಮಾಧಾನ. ಲೇಟ್ ಲಲಿತಮ್ಮ ಬೇಗ ಬೇಗ ನಡಿ, ಕೆಳಗಡೆ ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ಕ್ಲೋಸ್ ಆಗ್ತದೆ ಅಂತ ಹೇಳ್ಬಿಟ್ಟು ನನ್ನ ಗಂಡ ಪಟ ಅಂತ ಕೆಳಗಡೆ ಕರ್ಕೊಂಬಂದ. ಆ್ಯಂಡ್ ನಾನು ಇಲ್ಲಿ ಹೆಲ್ದಿ ತಿಂತಾ ಇದ್ದೀನಿ ಅನ್ನೋ ಥರ ಪೋಸ್ಟ್ ಕೊಡ್ತಾ ಇದ್ದೀನಿ. ಬಟ್ ಹೆಲ್ದಿಗಿಂತ ಜಾಸ್ತಿ ಅನ್ಹೆಲ್ದಿನೇ ತಿಂದಿದ್ದೇನೆ. ಹೊಟ್ಟೆಲ್ಲಿ 1% ಗಾಳಿ ಹೋಗೋಕ್ಕೂ ಜಾಗ ಇಲ್ಲ, ಆ ಲೆವೆಲ್ಗೆ ತಿಂದಿದ್ದೇವೆ. ಅದ್ರ ಮೇಲೆ ಇವತ್ತು ಶೆಫು ಸ್ವೀಟ್ ಆಫ್ ದಿ ಡೇ ಅಂತ ಹೇಳ್ಬಿಟ್ಟು ಕಸ್ಟರ್ಡ್ ಕೊಟ್ಟರು. ಏನು ಸಖತ್ತಾಗಿತ್ತು, ಅದೂ ಚೆನ್ನಾಗಿ ತಿಂದು. ಸೇಮ್ ನನ್ನ ಮಗ ಅವ್ರ ಅಪ್ಪನ ಥರನೇ ಎಕ್ಸ್ಟ್ರೋವರ್ಟ್, ನಾನು ಇಂಟ್ರೋವರ್ಟು. ಬಟ್ ಅವನಂತೂ ಎಲ್ಲರ ಹತ್ರ ಇರ್ತಾನೆ. ಸೊ ನಾವಿಲ್ಲಿ ಬ್ರೇಕ್ಫಾಸ್ಟ್ ಫಿನಿಶ್ ಮಾಡೋಷ್ಟೊತ್ತಿಗೆ ಅವರಲ್ಲಿ ಅವನ್ನ ಆಟ ಆಡಿಸ್ತಾ ಇದ್ರು. ಇಲ್ಲಿನ ಸ್ಟಾಫ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಸಿಕ್ಕಾಬಟ್ಟೆ ಫ್ರೆಂಡ್ಲಿ, ಸಿಕ್ಕಾಬಟ್ಟೆ ಹೆಲ್ಪ್ಫುಲ್ ಆಗಿದ್ರು. ಆ್ಯಂಡ್ ನನ್ನ ಮಗ ನಾವು 3 ಪಕ್ಕದಲ್ಲಿರೋ ಏನಾದರೂ ಮೊಸರಳ್ಳಿಯಲ್ಲಿ ಹುಟ್ಟಿದ್ನ ಅಂತ ನನಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಮೊಸರು ಅಂದರೆ ಅಷ್ಟೊಂದು ಇಷ್ಟ ಅವನಿಗೆ. ಮಿಂಗ್ ಟು ದ ಆ್ಯಕ್ಚುಯಲ್ ಪಾಯಿಂಟ್, ಇವತ್ತು ನಾವು ಮಧ್ಯಾಹ್ನ 2 o'clock ನಮ್ಮ ಟ್ರಾವೆಲ್ನ ಶುರು ಮಾಡಿದ್ವಿ. ಫಸ್ಟ್ ಸ್ಟಾಪ್ ವಾಸ್ ಗೋವರ್ಧನ್ ಪರಿಕ್ರಮ, 21 kilometers ಥ್ರೂ ಆಟೋ ಮಾಡಬೇಕು ಅಂತ ಅಂದ್ಕೊಂಡು. ಆ್ಯಂಡ್ ದೆನ್ ಬಸಾನ, ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿರುವಂತಹ ಕೀರ್ತಿ ಮಂದಿರ, ದೆನ್ ನಂದಗಾಂವ್. ಬೆಸ್ಟ್ ಫೀಡಿಂಗ್ ಡ್ರೆಸ್ ಹೇಳ ನನಗನ್ಸೋದು ಸ್ಯಾರಿ ಅಥವಾ ಟೀ ಶರ್ಟ್ ಹಾಕೊಂಡು ಆಬ್ವಿಯಸ್ಲಿ ನಾನು ಟೆಂಪಲ್ಗೆ ಹೋಗೋಕ್ಕಾಗಲ್ಲ, ಅದಕ್ಕಾಗಿ ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ. ಆ್ಯಂಡ್ ಥ್ರೂ ಔಟ್ ನನ್ನ ಟ್ರಿಪ್ ಮೋಸ್ಟ್ ಆಫ್ ದಿ ಟೈಮ್ ನಾನು ಹಾಕೊಂಡಿದ್ದು ಸ್ಯಾರಿನೇ. ಆ್ಯಂಡ್ ಇದು ಇವತ್ತಿನ ಸ್ಯಾರಿ. ಆ ಮಠ ಮಧ್ಯಾಹ್ನ 2 ಗಂಟೆಯಲ್ಲಿ ಒಂದು ಚಿಕ್ಕ ಬೇಬಿನ ಜೊತೆಲಿ ಇಟ್ಕೊಂಡು ಆಟೋ ಅಲ್ಲಿ ನಾವು ಪರಿಕ್ರಮ 21 kilometer ಪರಿಕ್ರಮ ಅಂಥ ರೋಡಲ್ಲಿ ಮಾಡೋಕ್ಕೆ ಹೋಗಿದ್ದೀವಿ. ಸೊ ನೀವು ನಮ್ಮ ಧೈರ್ಯನ ಮೆಚ್ಚಲೇಬೇಕು. ಸೊ ಇಲ್ಲಿ ಒಂದು 5 ಸ್ಟಾಪ್ಸ್ಗಳನ್ನು ಕೊಡ್ತಾರೆ. ರಾಧಾಕುಂಡು, ಶ್ಯಾಮ್ಕುಂಡು ಮತ್ತು ಆಂಜನೇಯ ಟೆಂಪಲ್ ಒಂದಷ್ಟು ಇದ್ದಾವೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಹೊರಟಿದ್ದೆ ಬರ್ಸಾನದಲ್ಲಿ ಒಂದು 100 to 150 ಮೆಟ್ಲಿದೆ. ಅದನ್ನು ಹತ್ಕೊಂಡು ರಾಧಾರಾಣಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ದರ್ಶನ ಅರೌಂಡ್ 10 to 15 minutes ಆಗುತ್ತೆ, ಕಿಂತ ಜಾಸ್ತಿ ತೊಗೊಳ್ಳಲ್ಲ. ಸೊ ದರ್ಶನ ಮುಗಿಸ್ಕೊಂಡು ಅಲ್ಲೇ ಮುಂದೆ ಇರುವಂಥ ಕೀರ್ತಿ ಮಂದಿರ್ಗೆ ಹೋಗಿದ್ದೀವಿ. ದಿ ಬೆಸ್ಟ್. ಸಂಜೆ ಹೋಗಿ ತುಂಬ ಚೆನ್ನಾಗಿ ಪೀಸ್ಫುಲ್ ಆಗಿರುತ್ತೆ. ಆ್ಯಂಡ್ ದೆನ್ ನಾವು ಹೋಗಿದ್ದು ನಂದಗಾಂವ್. ಇಷ್ಟೆಲ್ಲ ಮುಗಿಸ್ಕೊಂಡು ಹೋಟೆಲ್ಗೆ ಬರೋಷ್ಟೊತ್ತಿಗೆ ಅರೌಂಡ್ 8 o'clock ಆಗಿತ್ತು. ಸಿಕ್ಕಾಬಟ್ಟೆ ಟಯರ್ಡ್ ಆಗೋಗಿತ್ತು. ಸೊ ಹೋಟೆಲಲ್ಲೇ ಊಟ ಥಾಲಿನ ತರಿಸಿ ಚೆನ್ನಾಗಿ ತಿಂದು ಮಲ್ಕೊಂಡ್ವಿ. ಮತ್ತು ಡೇ 4ಗೆ ಸಿಗುವ. ಬಾಯ್.